ಅವ್ರು ಸ್ವಾಭಾವಿಕವಾಗಿ ವಿರೋಧ ಮಾಡ್ಕೋತೇ ಬಂದಿದ್ದಾರೆ. ಅದಕ್ಕೇನು ಮಾತು ಕೊಡಬೇಕಾಗಿಲ್ಲ. ನಾವೀಗ ನಮ್ಮ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಮುಂದುವರಿಸಿಕೊಂಡು ಇವತ್ತು ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು. ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು. ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ ಕೇಸ್ ನಡೆದಿದೆ. ಕೇಂದ್ರ ಸರ್ಕಾರ ಮೇಲೂ ನಾವು ನಮ್ಮ MP ಗಳು ಇದಾರಲ್ಲ, ಜಗದೀಶ್ ಶೆಟ್ಟರ್ ಅವ್ರನ್ನ ಒಳಗೊಂಡು, ಬೊಮ್ಮಾಯಿ ಅವ್ರು ಒಳಗೊಂಡು ಇವರೆಲ್ಲರೂ ಕೇಂದ್ರ ಸರ್ಕಾರಕ್ಕೆ ಹೇಳಿ ಇವತ್ತು ಗೆಜೆಟ್ ನೋಟಿಫಿಕೇಶನ್ ಮಾಡಿಸ್ಬೇಕು. ಯಾವ ರೀತಿ ಆಯ್ತಲ್ಲ ಗೆಜೆಟ್ ನೋಟಿಫಿಕೇಶನ್ ಆಯ್ತಲ್ಲ, ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರೆ ಇದು ಇತ್ಯರ್ಥ ಆಗ್ತದೆ. ಆದ್ರೆ ನಮ್ಮ MP ಗಳು ಯಾರು ಮಾತಾಡೋದೇ ಇಲ್ಲ, ಸುಮ್ಮನೆ ಇರ್ತಾರೆ. ನರೇಂದ್ರ ಮೋದಿ ಅವ್ರ ಮುಂದೆ ಹೋಗಕ್ಕೆ ಹೆದರ್ತಾರೋ, ಅದು ಸಾಯ್ತಾರೋ. ಹೀಗಾಗಿ ಆಮೇಲೆ ಅವ್ರು ಇದಕ್ಕೆ ನಾವೇನು ಮಾಡಬೇಕಲ್ಲ, ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತು ನಮ್ಮ ಒತ್ತಾಯ ಕೇಂದ್ರ ಸರ್ಕಾರ ಮೇಲೆ ಇರ್ತದೆ. ಗೆಜೆಟ್ ನೋಟಿಫಿಕೇಶನ್ ಆದ್ಮೇಲೆ ಈಗ ನಾಗರ ಪ್ರಕ್ರಿಯೆ ಪ್ರಾರಂಭಿಸಿದೀವಿ ನಾವು. ಈಗಾಗಲೇ 40 ಲಕ್ಷ 30 ಲಕ್ಷ ಏನು ಮುಳುಗಡೆ ಆಗ್ತದೆ ಭೂಮಿಗಳಿಗೆ ಮತ್ತು ಕಾಲುವೆಗಳಿಗೆ ಅದು ಕೊಡುವಂತದ್ದು ನಮ್ಮ ಒಂದು ಐತಿಹಾಸಿಕ ನಿರ್ಣಯನ ನಮ್ಮ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು DK ಶಿವಕುಮಾರ್ ತೆಗೆದುಕೊಂಡಿದ್ದಾರೆ. ನಿಶ್ಚಿತವಾಗಿ ಅವ್ರು ಸ್ವಾಭಾವಿಕವಾಗಿ ವಿರೋಧ ಮಾಡ್ಕೋತೇ ಬಂದಿದ್ದಾರೆ. ಅದಕ್ಕೇನು ಮಾತು ಕೊಡಬೇಕಾಗಿಲ್ಲ. ನಾವೀಗ ನಮ್ಮ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಮುಂದುವರಿಸಿಕೊಂಡು ಇವತ್ತು ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು. ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು. ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ ಕೇಸ್ ನಡೆದಿದೆ. ಕೇಂದ್ರ ಸರ್ಕಾರ ಮೇಲೂ ನಾವು ನಮ್ಮ MP ಗಳು ಇದಾರಲ್ಲ, ಜಗದೀಶ್ ಶೆಟ್ಟರ್ ಅವ್ರನ್ನ ಒಳಗೊಂಡು, ಬೊಮ್ಮಾಯಿ ಅವ್ರು ಒಳಗೊಂಡು ಇವರೆಲ್ಲರೂ ಕೇಂದ್ರ ಸರ್ಕಾರಕ್ಕೆ ಹೇಳಿ ಇವತ್ತು ಗೆಜೆಟ್ ನೋಟಿಫಿಕೇಶನ್ ಮಾಡಿಸ್ಬೇಕು. ಯಾವ ರೀತಿ ಆಯ್ತಲ್ಲ ಗೆಜೆಟ್ ನೋಟಿಫಿಕೇಶನ್ ಆಯ್ತಲ್ಲ, ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರೆ ಇದು ಇತ್ಯರ್ಥ ಆಗ್ತದೆ. ಆದ್ರೆ ನಮ್ಮ MP ಗಳು ಯಾರು ಮಾತಾಡೋದೇ ಇಲ್ಲ, ಸುಮ್ಮನೆ ಇರ್ತಾರೆ. ನರೇಂದ್ರ ಮೋದಿ ಅವ್ರ ಮುಂದೆ ಹೋಗಕ್ಕೆ ಹೆದರ್ತಾರೋ, ಅದು ಸಾಯ್ತಾರೋ. ಹೀಗಾಗಿ ಆಮೇಲೆ ಅವ್ರು ಇದಕ್ಕೆ ನಾವೇನು ಮಾಡಬೇಕಲ್ಲ, ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತು ನಮ್ಮ ಒತ್ತಾಯ ಕೇಂದ್ರ ಸರ್ಕಾರ ಮೇಲೆ ಇರ್ತದೆ. ಗೆಜೆಟ್ ನೋಟಿಫಿಕೇಶನ್ ಆದ್ಮೇಲೆ ಈಗ ನಾಗರ ಪ್ರಕ್ರಿಯೆ ಪ್ರಾರಂಭಿಸಿದೀವಿ ನಾವು. ಈಗಾಗಲೇ 40 ಲಕ್ಷ 30 ಲಕ್ಷ ಏನು ಮುಳುಗಡೆ ಆಗ್ತದೆ ಭೂಮಿಗಳಿಗೆ ಮತ್ತು ಕಾಲುವೆಗಳಿಗೆ ಅದು ಕೊಡುವಂತದ್ದು ನಮ್ಮ ಒಂದು ಐತಿಹಾಸಿಕ ನಿರ್ಣಯನ ನಮ್ಮ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು DK ಶಿವಕುಮಾರ್ ತೆಗೆದುಕೊಂಡಿದ್ದಾರೆ. ನಿಶ್ಚಿತವಾಗಿ